ಮಹಿಳೆಗೆಲ್ಲ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನಪ್ಪ ಅಂದರೆ ಸರ್ಕಾರದಿಂದ ಮಹಿಳೆಯರು 3 ಲಕ್ಷವರೆಗೂ ಬಡ್ಡಿ ರಹಿತ ಸಾಲವನ್ನು ಕೊಡ್ತಿದ್ದಾರೆ. ಯಾವ ರೀತಿಯಪ್ಪ ಅಂದರೆ ಈ ಯೋಜನೆ ಯಾವುದೋ ಅಂತ ತಿಳಿಯೋಣ. ಮತ್ತು ಈ ಅರ್ಜಿ ಆಗೋಕ್ಕೆ ಯಾವ್ಯಾವ ದಾಖಲೆಗಳು ಬೇಕು ಅಂತ ನೋಡೋಕ್ಕಿಂತ ಮುಂಚೆ ನೀವಿನ ನಮ್ಮ ನಿರಂಜನ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಯೋಜನೆ ಯಾವುದಪ್ಪ ಅಂದರೆ ಯೋಜನೆ ಹೆಸರು ಉದ್ಯೋಗಿನಿ ಯೋಜನೆ ಅಂತ. ಈ ಯೋಜನೆಯನ್ನು ಹೊಸದಾಗಿ ಜಾರಿಗೆ ತಂದಿದ್ದಾರೆ ಫ್ರೆಂಡ್ಸ್. ಈ ಯೋಜನೆಯಲ್ಲಿ 3 ಲಕ್ಷದವರೆಗೂ ಬ್ಯಾಂಕ್ನಲ್ಲಿ ಸಾಲ ಪಡಿಬೋದು ಮತ್ತು ಉದ್ಯೋಗದ ಸೃಷ್ಟಿ ಮಾಡ್ಬೋದು. ಮಹಿಳೆಯರು ಉದ್ಯೋಗ ಸೃಷ್ಟಿ ಮಾಡಲಿ ಅಂತಲೇ ಈ ಒಂದು ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಈ ಯೋಜನೆಯನ್ನು ಅರ್ಜಿ ಸಲ್ಲಿಸಲು ಅರ್ಹತೆಗಳು ಏನಪ್ಪ ಅಂತ ನೋಡೋದಾದರೆ 18 ವರ್ಷದಿಂದ 55 ವರ್ಷದ ಒಳಗಿರಬೇಕು ಫ್ರೆಂಡ್ಸ್. ಅಂದರೆ 18 ವರ್ಷದ ಮೇಲೆ 55 ವರ್ಷದಿಂದ ಕೆಳಗೆ ಇರಬೇಕು ಅಂತ. ಮತ್ತು ಕುಟುಂಬದ ವಾರ್ಷಿಕ ಆದಾಯ ಬಂದ್ಬಿಟ್ಟು 1.5 ಲಕ್ಷ ಮೀರಿರಬಾರ್ದಂತೆ ಫ್ರೆಂಡ್ಸ್. 1.5 ಲಕ್ಷದಿಂದ ಅವರ ವಾರ್ಷಿಕ ಆದಾಯ ಇರಬಾರ್ದಂತೆ. ಅರ್ಜಿದಾರರಿಗೆ ಅಗತ್ಯ ಸಾಲ ಮತ್ತು 3 ಲಕ್ಷದವರೆಗೂ ನೀಡಲಾಗುತ್ತದೆ. ಅಂಗವಿಕಲರು ಮತ್ತು ವಿಧಿವೆಯರು ಗಂಡ ಸತ್ತಿರೋರು ಇದ್ದರೆ ಅವರಿಗೆ ಯಾವುದೇ ಏಜಿನ ಮಿತಿ ಇಲ್ಲ ಅಂತ ಹೇಳ್ತಿದ್ದಾರೆ. ಈ ಅರ್ಜಿಯನ್ನು ಸಲ್ಲಿಸಲು ಯಾವ್ಯಾವ ದಾಖಲೆಗಳು ಬೇಕಪ್ಪ ಅಂದರೆ 2 ಪಾಸ್ಪೋರ್ಟ್ ಸೈಜ್ ಫೋಟೋಗಳು, ಆಧಾರ್ ಕಾರ್ಡ್ ಜೆರಾಕ್ಸು ಮತ್ತು ಮಹಿಳೆಯ ಜನ್ಮ ಪ್ರಮಾಣ ಪತ್ರ ಬೇಕು ಅಂತ ಕೇಳ್ತಿದ್ದಾರೆ. ಮತ್ತು ಬಡತನ ರೇಖೆಗಿಂತ ಕೆಳಗಿರುವವರ ಪಡಿತರ ಚೀಟಿಯ ಪ್ರತಿಯನ್ನು ಲಗತ್ತಿಸಬೇಕು. ಆದಾಯ ಪರಿಶೀಲನೆ ಪತ್ರ, ನಿವಾಸದ ಪುರಾವೆ, ಜಾತಿ ದೃಢೀಕರಣ ಪ್ರಮಾಣ ಪತ್ರ, ಬ್ಯಾಂಕ್ ಖಾತೆ, ಈ ಎಲ್ಲ ದಾಖಲಾತಿಗಳು ಇರಬೇಕು ಅಂತ ಹೇಳ್ತಿದ್ದಾರೆ. ಈ ದಾಖಲಾತಿಗಳನ್ನು ತಗೊಂಡೋಗಿ ನೀವು ಕಂಪ್ಯೂಟರ್ ಸೆಂಟರ್ ಅಥವಾ ಫೈಬರ್ ಸೆಂಟರ್ಗಳಲ್ಲಿ ಅರ್ಜಿಗಳನ್ನು ಸಲ್ಲಿಸಬೇಕಾಗ್ತದೆ. ಅರ್ಜಿಯನ್ನು ಸಲ್ಲಿಸಿ ಬ್ಯಾಂಕ್ಗೆ ಹೋಗಿ ಕೊಡ್ಬೇಕಂತೆ. ಫಾರ್ಮ್ ನಂಬಿಸಿ ಎಲ್ಲ ತಗೊಂಡು ಫೋಟೋ ಹಾಕಿ ಲಗತ್ತಿಸಿ ಅರ್ಜಿ ಸಲ್ಲಿಸಿದ ಸಾಲ ಮಂಜೂರಾತಿಗಾಗಿ ನಿಮ್ಮ ಬ್ಯಾಂಕ್ಗೆ ಭೇಟಿ ನೀಡಬೇಕಾಗುತ್ತದೆ ಅಂತ ನೀವು ಕೊಟ್ಟಿದ್ದಾರೆ ಫ್ರೆಂಡ್ಸ್. ಯಾರ್ಯಾರು ಅರ್ಜಿ ಸಲ್ಲಿಸ್ಬೇಕಂದ್ರೆ ಬೇಗ ಅರ್ಜಿ ಸಲ್ಲಿಸ್ರಿ. ಅರ್ಜಿ ಯಾವಾಗ ಮುಕ್ತಾಯ ಆಗುತ್ತೆ ಅಂತ ಇನ್ನೂ ಕೊಟ್ಟಿಲ್ಲ. ಕೊಟ್ಟರೆ ವಿಡಿಯೋ ಮಾಡ್ತೀನಿ. ನೀವು ಒಂದ್ಸತಿ ಫೈಬರ್ ಸೆಂಟರ್ಗೆ ಹೋಗಿ ಪರಿಶೀಲಿಸಿ ಫ್ರೆಂಡ್ಸ್.